ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತನ ಬಯಸ್ತಾ ಇವತ್ತು ತುಂಬ ಸ್ಪೆಷಲ್ ಆದಂತಹ ಒಂದು ಡ್ರಿಂಕ್ನ ಮಾಡ್ತಾ ಇದ್ದೀನಿ, ಅಥವಾ ಇದನ್ನು ನೀವು ಮಿಲ್ಕ್ ಶೇಕ್ ಅಂತ ಕೂಡ ಇದನ್ನು ನೀವು ಕರಿಬಹುದು. ತುಂಬಾ ಎಮ್ಮಿ ಆಗಿ ಇರುತ್ತೆ, ಸಖತ್ತು ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ. ಏನು ಗೊತ್ತಾ, ಕ್ಯಾರೆಟ್ ಬಾದಾಮ್ ಮಿಲ್ಕ್ ಶೇಕ್ ಅಥವಾ ಕ್ಯಾರೆಟ್ ಬಾದಾಮ್ ಡ್ರಿಂಕ್ ಅಂದರೆ ಎನರ್ಜಿ ಡ್ರಿಂಕ್ ಅಂತಾನೆ ಹೇಳ್ಬೋದು. ಇದನ್ನು ನೀವು ಒಂದು ಗ್ಲಾಸ್ ಕುಡಿದ್ರೆ ಖಂಡಿತವಾಗ್ಲೂ ಹೊಟ್ಟೆ ಫುಲ್ ಆಗುತ್ತೆ. ಹಾಗೆಯೇ ಈ ಒಂದು ಸಮ್ಮರ್ ಸ್ಪೆಷಲ್ ಆದಂತಹ ಈ ಒಂದು ಕ್ಯಾರೆಟ್ ಬಾದಾಮ್ ಎನರ್ಜಿ ಡ್ರಿಂಕ್ನ ಮಾಡೋದು ಕೇವಲ ಒಂದು 10 ನಿಮಿಷ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಮತ್ತೆ ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಬಂದು ವಿಸಿಟ್ ಮಾಡ್ತಾ ಇರೋರು ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಮೊದಲನೇದಾಗಿ ನೋಡಿ, ಒಂದು ಬೌಲಿಗೆ ನಾನಿಲ್ಲಿ ಕಾಮ್ ಕಸ್ತೂರಿ ಬೀಜನ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದನ್ನು ಒಂದು ಬೌಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ನಾನು ಇದನ್ನು ನೆನೆಸ್ಕೊಳ್ತಾ ಇದ್ದೀನಿ. ಒಂದು 10 ರಿಂದ 20 ನಿಮಿಷ ಇದು ನೆನೆದ್ರೆ ಸಾಕು. ಹಾಗೆ ಕಾಮ್ ಕಸ್ತೂರಿ ಬೀಜ ನಮ್ಮ ಒಂದು ದೇಹಕ್ಕೆ ತುಂಬಾ ತಂಪು, ಹಾಗಾಗಿ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಅಥವಾ ಇದು ಬೇಡ ಅನ್ನೋದಾದರೆ ನೀವಿಲ್ಲಿ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ಇದು ನೆನೀತಾ ಇರಲಿ, ಇದು ನಾನು ಸೈಡಿಗೆ ಇಟ್ಕೊಂಡಿದ್ದೀನಿ. ನಂತರ ನೋಡಿ, ನಾನಿಲ್ಲಿ 2 ಕ್ಯಾರೆಟ್ನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೂ 1 ಕ್ಯಾರೆಟ್ ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು. ಅಂದರೆ 2 ಗ್ಲಾಸ್ ಸಾಕು ಈ ಒಂದು ಮಿಲ್ಕ್ ಶೇಕು ಅನ್ನೋರು. ನಾನಿಲ್ಲಿ ಕ್ಯಾರೆಟ್ನ ತೊಳೆದು ನಂತರ ಮೇಲ್ಭಾಗ ಸಿಪ್ಪೆ ಏನಿದೆ ಇದನ್ನೆಲ್ಲ ನಾನು ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಒಂದು 5 ರಿಂದ 6 ಗ್ಲಾಸ್ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವು 3 ಕ್ಯಾರೆಟ್ ಬಳಸಿದ್ರೆ ಸಾಕಾಗತ್ತೆ. ಹಾಗೆ ಕ್ಯಾರೆಟು ನಮ್ಮ ಒಂದು ಕಣ್ಣಿಗೆ, ಸ್ಕಿನ್ನಿಗೆ, ಹಾಗೆ ಕೂದಲಿಗೆ ತುಂಬಾ ಒಳ್ಳೆಯದು. ಇದನ್ನು ನೀವು ಈ ಒಂದು ಸಮ್ಮರ್ ಆಗಿರೋದ್ರಿಂದ ನೀವು ಒಂದು ದಿನ ಬಿಟ್ಟು ದಿನ ಕುಡಿಯೋದು ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೂ ಬಳಸ್ತಾ ಇಲ್ಲ. ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಟ್ರಸ್ಟ್ ಫ್ರೆಂಡ್ಸ್, ಇದು ನೀವು ಒಂದ್ಸಲ ಟ್ರೈ ಮಾಡಿದ್ರೆ ತುಂಬಾ ಇಷ್ಟಪಡ್ತೀರಾ. ನೀವು ಮನೆಯಲ್ಲಿ ಜಸ್ಟ್ 1 ಕ್ಯಾರೆಟ್ ಇದ್ರೂ ಕೂಡ ನೀವು ತಟ್ ಅಂತ ನೆನಪಾಗುತ್ತೆ ಈ ಒಂದು ಮಿಲ್ಕ್ ಶೇಕು. ನೋಡಿ, ನಾನು ಇವಾಗ ಮೇಲ್ಭಾಗ ಎಲ್ಲ ಇವಾಗ ತೆಗೆದಿದ್ದೀನಲ್ವ, ಮತ್ತೆ ಪುನಃ ನಾನು ಇದನ್ನು ಈಗ ತೊಳೆದು ನಂತರ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಾರಣ ನಾನು ಇದನ್ನು ಕುಕ್ಕರ್ಗೆ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕ್ಯಾರೆಟ್ ಎಲ್ಲ ಕಟ್ ಮಾಡಿದ್ದಾಗಿದೆ. ನಂತರ ನೋಡಿ, ನಾನಿಲ್ಲಿ ಸುಮಾರು ಒಂದು 20 ಬಾದಾಮಿನ ನಾನು ಆಲ್ರೆಡಿ ನೀರಲ್ಲಿ ನೆನೆಸಿ ಇದನ್ನು ತಗೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಡೇಟ್ಸು ಅಂದರೆ ಖರ್ಜೂರನ ಬಳಸ್ತಾ ಇದ್ದೀನಿ. ಸುಮಾರು ಒಂದು 10 ಬಳಸ್ತಾ ಇದ್ದೀನಿ ನಾನಿಲ್ಲಿ. ನೀವಿಲ್ಲಿ ಖರ್ಜೂರ ಇಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ನೀವಿಲ್ಲಿ ಬೆಲ್ಲ ಕೂಡ ಬಳಸ್ಕೊಳ್ಬೋದು. ಬಟ್ ನಾನು ಹೇಳ್ತೀನಿ ಯಾವಾಗ ಬಳಸಬೇಕು ಅಂತ ಅಂದ್ಬಿಟ್ಟು. ನಾನೀಗ ಖರ್ಜೂರನ ನೋಡಿ 1-2 ಬಾರಿ ನಾನು ಸ್ವಚ್ಛವಾಗಿ ತೊಳ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಮಧ್ಯಭಾಗದಲ್ಲಿ ಕಟ್ ಮಾಡಿ ಒಳಗಡೆ ಇರುವಂತಹ ಬೀಜನ ನಾನು ತೆಗಿತಾ ಇದ್ದೀನಿ. ಖರ್ಜೂರ ಒಳಗಡೆ ಹುಳ ಆಗಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನೋಡಿ, ನಾವು ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕಿ ಬೇಯಿಸಿ ನಂತರ ನಾವು ತೆಗೆಯೋದು ಬೇಡ. ಫಸ್ಟೇ ನಾವು ಚೆಕ್ ಮಾಡಿ ನಂತರ ನಾವು ಕುಕ್ಕರ್ಗೆ ಹಾಕಿ ನಾವು ಇದನ್ನು ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಖರ್ಜೂರನ ಬಳಸ್ತಾ ಇದ್ದೀನಿ. ನೀವಿಲ್ಲಿ ಬಾದಾಮಿನ ನೀವು ಬೇಕಾದರೆ ಅಂದರೆ ಡ್ರೈ ಬಾದಾಮಿನೇ ನೀವು ಕುಕ್ಕರ್ಗೆ ಹಾಕಿ ನೀವು ಬೇಕಾದರೆ ಬಳಸ್ಕೊಳ್ಬೋದು. ನೋಡಿ, ನಾನು ಇವಾಗ ಖರ್ಜೂರ ಎಲ್ಲ ನೋಡಿ ಒಳಗಡೆ ಬೀಜ ಎಲ್ಲ ತೆಗೆದು ಇವಾಗ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ನಂತರ ನೋಡಿ, ನಾನಿಲ್ಲಿ ಬಾದಾಮಿ ಕೂಡ ಆಲ್ರೆಡಿ ಸಿಪ್ಪೆನ ಬಿಡಿಸಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ಬಾದಾಮಿನ ಕುಕ್ಕರ್ಗೆ ಹಾಕ್ಕೊಳ್ಬೋದು. ನಂತರ ಇವಾಗ ಡ್ರಿಂಕನ್ನು ಮಾಡೋ ವಿಧಾನ. ಮೊದಲನೇದಾಗಿ ನೋಡಿ, ನಾನು ಕ್ಯಾರೆಟ್ನ ಇವಾಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ, ಡೇಟ್ಸ್ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬಾದಾಮಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಬಾದಾಮಿ ಜೊತೆನಲ್ಲಿ ಒಂದು 4-5 ಗೋಡಂಬಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ನಂತರ 1 ಗ್ಲಾಸ್ ಅಷ್ಟು ನಾನಿಲ್ಲಿ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ 1 ಗ್ಲಾಸ್ ಅಷ್ಟು ಕಾಯಿಸಿರುವಂತಹ ಹಾಲನ್ನು ಕೂಡ ನಾನಿಲ್ಲಿ 1 ಗ್ಲಾಸ್ ಅಷ್ಟು ಇಲ್ಲಿ ಬಳಸ್ತಾ ಇದ್ದೀನಿ. ಈ ಹಾಲಿನ ಜೊತೆನಲ್ಲಿ ಈ ಕ್ಯಾರೆಟು, ಈ ಖರ್ಜೂರ, ಬಾದಾಮಿ ಎಲ್ಲ ಕೂಡ ಚೆನ್ನಾಗಿ ಬೆರೆತು ಇದು ಚೆನ್ನಾಗಿ ಬೆಂದಿರೋದ್ರಿಂದ ತುಂಬಾ ರುಚಿಯಾಗಿ ಕೂಡ ಬರುತ್ತೆ. ಇದನ್ನು ಜಸ್ಟ್ ನಾನು 1 ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 1 ವಿಸಿಲ್ ಆಗಿದೆ. ನೋಡಿ, ಕ್ಯಾರೆಟು ಬೇಗನೆ ಬೆಂದ್ಬಿಡುತ್ತೆ. ಸೊ ನಾನಿಲ್ಲಿ 1 ವಿಸಿಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಟವ್ ಕೂಡ ಆಫ್ ಮಾಡಿ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಇದು ಬೆಂದಿದೆ. ಇದು
ಇವಾಗ ನಾನು ಕ್ಯಾರೆಟು ಬಾದಾಮಿ ಎಲ್ಲ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಇವಾಗ ಒಂದು ಜಾರಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಪೂರ್ತಿಯಾಗಿ ಹಾಕಿದ್ದೀನಿ. ಈ ಹಾಲನ್ನು ನಾನು ಫಸ್ಟೇ ಹಾಕ್ಕೊಳ್ಳಲ್ಲ, ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತೆ ಈ ಒಂದು ಮಿಶ್ರಣ. ನಿಮ್ಮಲ್ಲಿ ಟೈಮ್ ಇತ್ತು ಅನ್ನೋದಾದರೆ ನೀವು ಇದನ್ನು ಹಾಗೆ ಒಂದು 10 ರಿಂದ 20 ನಿಮಿಷ ಹಾಗೆ ಬಿಡ್ಬೋದು. ನಾನು ಇದಕ್ಕೆ ನೋಡಿ ಸ್ವಲ್ಪ ಏಲಕ್ಕಿ ಸೇರಿಸಿ ನಾನು ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನಂತರ ನೋಡಿ ನಾನಿಲ್ಲಿ ಹಾಲನ್ನು ಸ್ವಲ್ಪನೇ ಹಾಕಿ ನಾನು ಇದನ್ನು ರುಬ್ಕೊಳ್ತೀನಿ. ಜಾಸ್ತಿ ಕೂಡ ಒಂದೇ ಸಲ ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬಾರ್ದು, ಯಾಕಂದರೆ ಸಿಡಿಯುತ್ತೆ. ಹಾಗಾಗಿ ನೋಡಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಇದನ್ನು ಹೀಗೆ ನಾನೇನು ತೋರಿಸ್ತಾ ಇದ್ದೀನಿ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಪುನಃ ಎಲ್ಲ ಹಾಲನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಬಣ್ಣ ಕೂಡ ಯಾವ ರೀತಿ ಇದೆ, ಕ್ಯಾರೆಟಲ್ಲಿರುವಂತಹ ಬಣ್ಣ ನೈಸರ್ಗಿಕವಾಗಿ ನಮ್ಮ ಒಂದು ತ್ವಚೆಗೆ, ನಮ್ಮ ಒಂದು ಕಣ್ಣಿಗೆ, ಹಾಗೆ ನಮ್ಮ ಒಂದು ದೇಹಕ್ಕೇ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ನೋಡಿ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನೀರನ್ನು ಕೂಡ ಇವಾಗ ಲಾಸ್ಟಲ್ಲಿ ಹಾಕಿ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡಿದ್ದೀನಿ. ನಂತರ ನೆನೆಸಿಟ್ಕೊಂಡಿರುವಂತಹ ಕಾಮ್ ಕಸ್ತೂರಿ ಬೀಜ ಅದನ್ನು ಕೂಡ ಇವಾಗ ಕಂಪ್ಲೀಟಾಗಿ ಒಂದು ಬೌಲಷ್ಟು ಆಗಿದೆ ನೋಡಿ, 1 ಟೇಬಲ್ ಸ್ಪೂನ್ಗೆ ಈಗ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡಿದ್ದೀನಿ 1 ಬೌಲಷ್ಟು. ಇದು ಸ್ವಲ್ಪ ತಣ್ಣಗಿದ್ರೇ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಏನಾದರೂ ಸ್ವಲ್ಪ ಸಪ್ಪೆ ಆಯಿತು ಅನ್ನೋದಾದರೆ ಖಂಡಿತವಾಗ್ಲೂ ನೀವಿಲ್ಲಿ ಬಳಸ್ಕೊಳ್ಬೋದು. ಬಟ್ ಬೆಲ್ಲ ಬಳಸ್ತೀನಿ ಅನ್ನೋದಾದರೆ ಒಂದು 3 ರಿಂದ 4 ಟೇಬಲ್ ಸ್ಪೂನು ನೀವು ನೀರಲ್ಲಿ ನೆನೆಸಿ ತದನಂತರ ನೀವು ಇದನ್ನು ಫಿಲ್ಟರ್ ಮಾಡಿ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಕುಡಿಬಹುದು. ಇವಾಗ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ. ನೋಡಿದ್ರಲ್ಲ, ಹೆಲ್ತಿ ಆದಂತಹ ತುಂಬಾ ಟೇಸ್ಟಿ ಆದಂತಹ ಕ್ಯಾರೆಟ್ ಬಾದಾಮ್ ಎನರ್ಜಿ ಡ್ರಿಂಕ್ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಈ ಒಂದು ಸಮ್ಮರ್ ಸ್ಪೆಷಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.